ಅದು ಹಿಂದಿನ ವರ್ಷ ಪ್ರಥಮವಾಗಿ ಏನು ವಿದೂಷಕರಾದ್ದಲ್ಲ ಸರ್? ಅಲ್ಲ ಅಲ್ಲ ಅಲ್ಲ, ನಾನು ಅಭಿಮನ್ಯು ಬಬ್ರುವಾನ ಲವಕುಶ ಅಲ್ಲ ಮಾಡ್ತಿದ್ರಿ? ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ನನಗೆ ಹಾಸ್ಯದ ಬಗ್ಗೆ ಅಷ್ಟು ಆಸಕ್ತಿ ಇರಲ್ಲ ಇತ್ತು. ಆಮೇಲೆ ಮುತ್ತೈದೆಯರ ಮೇಳ ಮಾಡಿದ್ರು. ಮಾನಂಜನ ಪೇಪರ್ ನೋಡುವಾಗ ಪೇಪರ್ನಲ್ಲಿ ಹೆಸರಿಲ್ಲ, ನಿಮ್ಮ ಹೆಸರಿಲ್ಲ, ಹೆಸರು ಬಂದಿದೆ. ಆಮೇಲೆ ಮಾರ್ವೆಯಲ್ಲಿ ಒಬ್ಬ ಹುಡುಗ ಮಹೇಶ್ ಅಬ್ಬರ್ ಅಂತ, ನಮ್ಮ ಉಪ್ಪೂರು ಭಾಗವತರ ಸಂಬಂಧಿಕ, ಅವನಿಗೆ ಪೇಪರ್ ಅಲ್ಲಿ ಬಂದಿತ್ತು, ಕಾಗದ ಬರ್ಲಿಲ್ಲ. ಉಲ್ಟಾಯ್ತಾ? ತಪ್ಪಿ ಹೋಯ್ತದ. ಹೌದು. ನಾನು ಹೋದೆ, ಅವನು ಹೋದ, ಅಲ್ಲಿಗೆ ಬಂದ. ಆ ದಿನ ಇಂಟರ್ವ್ಯೂ ಪಾಸ್ ಆದವರೆಲ್ಲ ಬರ್ಲಿಲ್ಲ, ಭರ್ತಿ ಆಗ್ಲಿಲ್ಲ. ಆಗ ಕಾರ್ಡ್ ಎಲ್ಲ ಕೊಡಿ ಅಂದ್. ಕಾರ್ಡ್ ನಾವು ಕೊಡ್ದು, ಅವನಿಗೆ ಕಾರ್ಡ್ ಇಲ್ಲ ಕೊಡ್ಲಿಕ್ಕೆ, ಮಹೇಶ್ ಹಬ್ಬನಿಗೆ ಕಾರ್ಡ್ ನಾನು ಬರ್ಲಿಲ್ಲ. ಮತ್ತೆ ಯಾಕೆ ಬಂದ? ಪೇಪರ್ ಕೊಂಡು ಬಂದು ಪೇಪರ್ ಕೊಂಬ ನಮ್ಮ ಹೆಸರಿಲ್ಲ, ಅವನ ಹೆಸರು. ಕಾರ್ಡ್ ನಮ್ಗುಂಟು, ಅವನಿಗಿಲ್ಲ. ಹಾಗಾಗಿ ಇಬ್ಬರಿಗೂ ನಮ್ಗಲ್ಲಿ ಅವಕಾಶ ಸಿಕ್ತು. ಇಬ್ಬರಿಗೂ ಅವಕಾಶ ಸಿಕ್ತು. ಅಲ್ಲಿ 1 ವರ್ಷ ಟ್ರೈನಿಂಗ್ ತಗೊಂಡು ಆಮೇಲೆ ಪುನಃ ಕಮರ್ಷಿಯಲ್ ಮೇಳಕ್ಕೆ ಅಲ್ಲಿ 1 ವರ್ಷ. ಅಲ್ಲಿ ಯಾರು ಗುರುಗಳು ನೀವು ಹೇಳಿದ್ರೆ? ಅಲ್ಲಿ ನೀಲವರ್ಧವರು, ರಾಮಕೃಷ್ಣ ಮತ್ತೆ ಹಿರಿಯಡ್ಗಿದವರು, ಗೋಪಾಲ್ ರಾಯರು. ಮಧ್ಯೆ ಮಧ್ಯೆ ಕಾರಂತರು ಬರ್ತಾ ಇದ್ರು. ಕಾರಂತ ಬರ್ತಾ ಇದ್ರು. ಆಮೇಲೆ ಕಮರ್ಷಿಯಲ್ ಮೇಳಕ್ಕೆ ಸೇರಿತ್ತು. ಮತ್ತೆ ಪುನಃ ಹೌದು, ನಿತ್ಯವೇಷ ಅಲ್ಲ, ಒಡ್ಡಲ ವೇಷ, ಒಡ್ಡಲಕ್ಕೆ ಸಣ್ಣ ಪುಟ್ಟ 3ನೇ ವೇಷ. ಆ ವರ್ಷ 3ನೇ ವೇಷ ಮಾಡುವುದಕ್ಕೂ ಅಲ್ಲಿ ಜನ ಇರ್ಲಿಲ್ಲ, ನಮ್ ಕೈಯಿಂದ ಮಾಡಿಸ್ತಾ ಇದ್ರು. ಒಳ್ಳೆ ಅವಕಾಶ ಸಿಕ್ತು, ಮಾಡ್ತಾ ಇತ್ತು. ಆಮೇಲೆ ಅದ್ರ ಮಾರನೇ ವರ್ಷ ನಮ್ಮ MM ಹೆಗಡೆ ಅವರು, ಕುಂದಾಪುರ ವಕೀಲರು, ಕಮರ್ಷಿಯಲ್ ಮೇಳ ಮಾಡಿದ್ರು. ಅದಕ್ಕೂ ಹಿಂದಿನ ವರ್ಷ ಮಂದರ್ತಿ ಮೇಳ ಮಾಡಿದ್ರು. ಮಾರನೇ ವರ್ಷ ಕಮರ್ಷಿಯಲ್ ಮೇಳ. ಅದು ಹಿಂದಿನ ವರ್ಷ ಪ್ರಥಮವಾಗಿ ಏನು ವಿದೂಷಕರಾದ್ದಲ್ಲ ಸರ್? ಅಲ್ಲ ಅಲ್ಲ ಅಭಿಮನ್ಯು ಬಬ್ರುವಾನ ಲವಕುಶ ಅಲ್ಲ ಮಾಡ್ತಿದ್ರಿ? ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ನನಗೆ ಹಾಸ್ಯದ ಬಗ್ಗೆ ಅಷ್ಟು ಆಸಕ್ತಿ ಇರಲ್ಲ ಇತ್ತು. ಆಮೇಲೆ ಮುತ್ತೈದೆಯರ ಮೇಳ ಮಾಡಿದ್ರು. 1 ವರ್ಷ ನಾನು ಅವ್ರ ಒಟ್ಟಿಗಿದ್ದೆ. ಅವರು ಮಾರನೇ ವರ್ಷ ಮಾನಗಟ್ಟೆ ಮೇಳ ಮಾಡಿದ್ರು. ನನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡೇ ಬಂದ್ರು. ಬೇಕು ನಮಗೆ. ಅಲ್ಲಿ ಎಷ್ಟು ಕಮಲಶಿಲೆ ಎಷ್ಟು ವರ್ಷ ಇದ್ರಿ? 3 ವರ್ಷ. 3 ವರ್ಷ 1 ವರ್ಷ ಬಾಲಗೋಪಾಲ ನಿತ್ಯವೇಷ ಮೊದಲು. ಹೌದು. ಆಮೇಲೆ ಕೇಂದ್ರಕ್ಕೆ ಹೋಗಿ ಬಂದ್ಮೇಲೆ 1 ವರ್ಷ. 3 ವರ್ಷ. 4ನೇ ವರ್ಷಕ್ಕೆ ಮಾನಗಟ್ಟೆಗೆ ಬಂದೆ. 4ನೇ ವರ್ಷಕ್ಕೆ ಮಾನಗಟ್ಟೆ. ಅಲ್ಲಿ ಸಣ್ಣ ಪುಟ್ಟ ಹಾಸ್ಯಗಳೆಲ್ಲ ಮಾಡ್ತಾರೆ, ಎಲ್ಲಾ ತರದ. ಅದು ಹೇಗೆ ನಿಮ್ ಫಸ್ಟ್ ಶುರುವಾದ ಹಾಸ್ಯ ಮಾಡ್ಲಿಕ್ಕೆ? ಹಾಸ್ಯ ಅಂದ್ರೆ ಅಲ್ಲಿ ಸಂದರ್ಭ ಬಂತು. ಶಂಕರಾಚಾರ್ಯರು ಅಂತ ಒಬ್ರು ಹಾಸ್ಯಗಾರರು, ಕಕ್ಕುಂಜಿ ಅವರು. ಅವ್ರು ಚಿನ್ನದ ಕೆಲಸ ಮಾಡುವರು. ಕೆಲವು ಸಮಯ ಅವ್ರು ಚಿನ್ನ ಕೆಲಸ ಮಾಡಿ ಕೊಡ್ತೆ ಅಂತ ವಹಿಸ್ಕೊಂಡೋದು ಬಾಕಿ ಇರುತ್ತೆ. ಹೌದೌದು. ಹಾಗೆ ಇಲ್ಲಿ 4-3 ರಾಜ್ಯ ಮಾಡಿ ಅವ್ರು ಮನೆಗೆ ಹೋಗ್ತಾ ಇದ್ರು. ಆಗ ನಾನು ಆ ಹಾಸ್ಯಗಳನ್ನೆಲ್ಲ ಮಾಡ್ತಾ ಇದ್ದೆ. ಸಣ್ಣ ಪುಟ್ಟ ಎಲ್ಲ ಅವ್ರ ದಿವಸ ಎಲ್ಲ ಅವ್ರು ನಮ್ದೇ ಮಾಡ್ಲಿಕ್ಕೆ ಆಗುತ್ತೆ. ಹೌದು, ಮಾಡ್ತಿದ್ದೀರಿ. ಜೊತೆ ಕಲಾವಿದರೆಲ್ಲ ಹೇಳಿಕೊಟ್ರು. ವಡ್ಡಾರ್ ಬಸವನಾಯರಿ, ಮಾರುಗೋಳಿ ಗೋವಿಂದಶೇರಿಗಾರರು, ಹಳ್ಳಾಡಿ ಕುಷ್ಟ ಅಂತ ಒಬ್ರು, ಮತ್ತೆ ಭಾಗವತ ನರಸಿಂಹದಾಸರು. ಅವ್ರು ಇರುವಾಗ ಯಾವುದೇ ಹೆದರಿಕೆ ಇಲ್ಲ. ಅವರೆಲ್ಲ ನಮ್ಗೆ ಹೇಳಿ ಕೊಡ್ತಾ ಇದ್ರು. ಸಣ್ಣ ಪುಟ್ಟ ಹಾಸ್ಯ ಮಾಡ್ತಾ ಇದ್ದೆ. 3 ವರ್ಷ ಕಳೀತು. 4ನೇ ವರ್ಷಕ್ಕೆ ನೀನೇ ಹಾಸ್ಯಗಾರ ಅಂದ್ಬಿಟ್ರು. ಪ್ರಮೋಷನ್ ನಿಮ್ಗೆ? ಹೌದು. ಇಬ್ರಿಬ್ರು ಬೇಡ, ನೀನೇ ಹಾಸ್ಯಗಾರ ಸಾಕು ನೀನು. ನನಗೆ ಹೆದರಿಕೆ ಆಯ್ತು. ಇಲ್ಲ, ನಾನು ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ, ಬೇಕಾದ್ರೆ ಅನಿವಾರ್ಯಕ್ಕೆ ಮಾಡ್ತೆ ಹಾಸ್ಯ, ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ಅಂದೆ. ಇಲ್ಲ, ಬಿಡ್ಲೇ ಇಲ್ಲ. ಇಲ್ಲ, ನೀವು ಕೂತ್ಕೋ ಅಂತೆ ನಾನು ಒತ್ತಾಯ ಮಾಡಿ ಕೂರಿಸಿದ್ದೆ. ಆಮೇಲೆ 4 ವರ್ಷ ಅಲ್ಲಿ ನಿಜ ಹಾಸ್ಯ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಬ್ಯಾಲ್ತೂರಲ್ಲಿ 1 ದಿವಸ ಒಂದು ಆಟ ಇತ್ತು. ಆ ವರ್ಷ ನಮ್ಮ ಬ್ಯಾಲ್ತೂರು ರಾಮ್ ಬಳಗಾರ ಅಂತ ಮಂದರ್ತಿ ಮಾರ್ಗದಲ್ಲಿ ಇದ್ರು. ಸಕ್ಕಟ್ಟು ಅವ್ರು ಸಾಲಿಗ್ರಾಮದಲ್ಲಿ ಇದ್ರ. ರಾಮ್ ಬಳಗಾರ ಮಂದರ್ತಿ ಮಾರ್ಗದಲ್ಲಿ ಇದ್ದವರು. ಅವ್ರ ಮನೆ ಇಲ್ಲ ಅಲ್ಲ, ಜಾತ್ರೆಯಲ್ಲಿ ಬ್ಯಾಲ್ತೂರಲ್ಲಿ. ಅವ್ರು ರಜೆ ಮಾಡಿ ಬಂದಿದ್ರು. ನಮ್ಮ ಆಟಕ್ಕೆ ಬಂದ್ರು. ನನ್ನನ್ನು ಕರೆದು ಹೇಳಿದ್ರು, ನಮ್ಮ ಮೇಳದ ಹಾಸ್ಯಗಾರರು ಬೇರೆ ಶೆಟ್ರು ಮೂಲಿಕೆ ಮೇಳಕ್ಕೆ ಹೋದ್ರು, ನಮ್ಮ ಮೇಳಕ್ಕೆ ಹಾಸ್ಯಗಾರರು ಇಲ್ಲ. ಈ ವರ್ಷ 1 ಜನ ಹಾಕೊಂಡಿತ್ತು, ಸುಖ ಇಲ್ಲ, ಬರುವ ವರ್ಷ ಬರ್ತೀರಾ ಅಂತ ಕೇಳಿದ್ರು. ನನ್ಗೆ ಹೆದರಿಕೆ ಆಯ್ತು. ನಾವು ಅಂದ್ರೆ ಇಲ್ಲಿ ಹೊಸ ಪ್ರಸಂಗವೇ ಮಾಡ್ತಾ ಇದ್ದದ್ದು. ಎಲ್ಲಿ? ಮಾನಕಟ್ಟೆಯಲ್ಲಿ ಹಳೆ ಪ್ರಸಂಗ ಇಲ್ಲ. ಸಾಲಿಗ್ರಾಮ ಮಾಡಿದವ್ರು ಮಾಡಿಬಿಟ್ಟು ಪ್ರಸಂಗ ನಾವಿಲ್ಲಿ ಮಾಡುದು. ಚಂದ್ರ ಡಾಕ್ಟರ್ ಬರೆದ ಪ್ರಸಂಗ 3 ವರ್ಷ ಅವ್ರು ಬಂದು ಟ್ರಯಲ್ ಮಾಡಿ ಇಲ್ಲಿ ಮಾನಕಟ್ಟೆಯಲ್ಲಿ ಮಾಡ್ತಾ ಇದ್ರು. ರಘು ಮಾಸ್ಟರ್ ಬರೆದಂದು ಎಲ್ಲ ಹಳೆ ಪ್ರಸಂಗದ ಅನುಭವ ನನಗೆಲ್ಲ ಮದತ್ ಮಾಡೋದಿಲ್ಲ, ಅದೇ ಆಗುವುದು ಹಳೆ ಪ್ರಸಂಗ. ನಂಗೆ ಹೆದರಿಕೆ ಆಗ್ತದೆ ರಮಣ ಅಂದೆ. ಏನಿಲ್ಲ, ನಾವೆಲ್ಲ ಉಂಟು, ಹೆದರ್ಬೇಡಿ, ನೀವು ಬಂದ್ರೆ ಸಾಕು, ನಮ್ಗೆ ಗೊತ್ತು, ನಮಗೂ ಧೈರ್ಯ ಉಂಟು.
ಬನ್ನಿ ಅಂತ ಮುತ್ತೈದೆಯರಿಗೆ ಗೊತ್ತಿಲ್ಲದೆ ಅಲ್ಲಿ ಹೋಗಿ ಸರಿ ಹೇಳಿದೆ. ಹೌದು ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರಿಗೆ ನಮ್ಗೆ ತುಂಬಾ ಆಯ್ತು ರಗಳೆ ಜಗಳಾಯ್ತಾ? ರಗಳೆ ಏನ್ ತುಂಬಾ ಹೇಳಿದ್ರು? ಬೇಡ ಆಯ್ತು. ಅಂದ್ರೆ? ಅದು ಯಾಕೆ ಹೋದೆ ನೀನಂತ ಹಾ. ಕಡೆಗೆ ಹಾಗೆ ರಾಜಿ ಮಾಡ್ಕೊಂಡು ನಾನು ಜಗಳ ಆಯ್ತು ಅಂತ ಅವ್ರ ಮನೆಗೆ ಹೋಗುದೆಲ್ಲ ಬಿಡ್ಲಿಲ್ಲ. ಅವ್ರಿಗೆ ಹೋದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಯಸ್ಕೊಂಡೇ ಬರು. ಯಾಕೆ ಬಂದೆ ಬರ್ತಿ ಯಾಕೆ ಬಂದೆ ನೀನು ಅಂತ ಹೇಳುದು. ಬೇಡ ಬಿಟ್ಟವ್ರು ಯಾಕೆ ಬಂದ್ರೆ? ನಾಳೆ ಬಿಟ್ರು ಯಜಮಾನ್ರು ನೀವೇ ನಮಗೆ ಹೌದು. ಕುಂದಾಪುರಿ ಬಂದು ನಿಮ್ಮನ್ನ ಮಾತಾಡ್ಸಿ ಹೋಗ್ಬೇಕಂತ ಬರುದು ನಾನಂತ. ಹಾಗೆ ಒಂದು 2 ತಿರುಗಾಟ ಆಯ್ತು. ಎಲ್ಲಿ? ಇಲ್ಲಿ ಮಂದರ್ತಿ. ಮಂದರ್ತಿ. ಹೌದು, ನಮ್ಮದು ಮಂದರ್ತಿ ದೇವ್ರ ಸೇವೆ ಮುಗೀತು. ಮನೆಗೆ ಹೋಗಿದ್ದೆ ನಾನು. ಕಮಲಸಲ್ಲಿ ದೇವ್ರ ಸೇವೆ ಆಗ್ಲಿಲ್ಲ ಆ ವರ್ಷದ ಲಾಸ್ಟ್ ದೇವ್ರ ಸೇವೆ. ಅಲ್ಲಿ ಹತ್ರ ವಾಟರ್ ಅಂತ ಉಂಟು, ಅವ್ರ ಮನೇಲಿ ಆಟ. ನಾ ಆಟ ನೋಡುವಂತ ಹೋಗಿದ್ದೆ. ಆ ಆಟ ಮಾಡಿಸೋರು ಮೈರ್ ಅಂತ, ಯಾಕೆ ಮೇಳಕ್ಕೆ ಬೇಕಾಗುವ ಅಭಿಮಾನಿಗಳು ಕಮಲಸಲ್ಲಿ. ಅವ್ರು ಒತ್ತಾಯ ಮಾಡಿ ಆ ಮಾಡಕ್ಕೆ ಸೇರ್ಸಿಬಿಟ್ರು. ಕಮಲಶಿಲೆ ಮಾಡಿ. ಕಮಲಶಿಲೆ. ಹೌದು, ಅಲ್ಲಿಗೆ ಬಂದ್ರಿ ನೀವು? ಅಲ್ಲಿ ಕಮಲಶಿಲೆಯಲ್ಲಿ ಒಂದ್ ವರ್ಷ ತಿರುಗಾಟ. ಪುನಃ ಇವ್ರ ಕಾರ್ತಕ ನಮ್ಮ ಮನೆಗೆ ಬಂದು ಮಂದರ್ತಿ ಭೋಜಗಡೆ. ಯಾಕ ನಮ್ಮ ಇಲ್ಲ ಮರೆ ಕುಂಜಲ್ ಹಾಕೊಂಡ ಅವ ಲಗ್ತಿಲ್ಲ, ದಿನ ಮನೆಗೆ ಹೋಗಿ ಕರ್ಕೊಂಡು ಬರ್ಕೊಂಡ್ ರಾಮಕೃಷ್ಣ. ಹೌದು, ನೀನ್ ಬಾ ಅಂತೇಳಿ ಕರ್ಕೊಂಡು ಹೋದ್ರು. ಮತ್ತೆ 2 ವರ್ಷ ತಿರುಗಾಟ ಮಾಡ್ಲಿ ಮಂದರ್ತಿ. ನೀವು ಆ ಕಡೆ 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 ಹೌದು, ಮತ್ತೆ ಮಾಡಕ್ ಹೋಗ್ಲಿಲ್ಲ. ಇದೇ 3 ಮೇಳ. ಹಾ, 2 ವರ್ಷ ತಿರುಗಾಟ ಮಾಡಿ ಪುನಃ ಇವ್ರು ಒಂದೇನೋ ಕುಂದಾಪುರದಲ್ಲಿ ಆಟ ಹಾಕೊಂಡ್ರು. ಯಾರ? ನಮ್ಮ ಮೇಡಿಯವರು. ನಮ್ಮ ಬಳಕ. ಮತ್ 3 ವರ್ಷ ಇಲ್ಲಿ ಬಂದೆ. ಎಲ್ಲಿ? ಮಾನ್ಕಟ್ಟೆಗೆ. ಮಾನ್ಕಟ್ಟೆಗೆ ಬಂದೆ. ಮಾನ್ಕಟ್ಟೆ, ಕಮಲಶಿಲೆ, ಮಂದರ್ತಿ. ಮಂದರ್ತಿ. 3 ಮೇಳ. 3 ಮೇಳದಲ್ಲಿ 54 ತಿರುಗಾಟ. 51 ವರ್ಷದ್ದು. ಹೌದು. ಅಂದ್ರೆ ಈಗ 3 ವರ್ಷ ತಿರುಗಾಟ ಮಾಡಿದೆ. ಪುನಃ ಮಂದರ್ತಿಗೆ ಹೋದೆ. ಮಂದರ್ತಿಗೆ ಪುನಃ ಮತ್ತ ಅವ್ರ ಕಾರ್ಯ ಬಂತು. ಅಲ್ಲಿಗೆ ಅಲ್ಲಿ 8 ವರ್ಷ ತಿರುಗಾಟ ಮಾಡಿ 2 ವರ್ಷ ಕಮಲಶಿಲೆಗೆ ಹೋದೆ. ಈಗ ಬಂದು 25 ವರ್ಷ ಆಯ್ತು ಇಲ್ಲಿಗೆ ಕಮಲಶಿಲೆ. ಹೌದು. ಅದೇ ಸರ್, ನಾವಂದ್ರೆ ಒಂದೊಂದು ಮೇಳ, ಈಗ ನಿಮ್ಗೆ ಮಂದರ್ತಿ ಮೇಳದ ಬಗ್ಗೆ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಮಂದರ್ತಿ ಮೇಳದ ಬಗ್ಗೆ ಹೇಳಲಿಕ್ಕೆ ಏನು ಇಲ್ಲ. ಯಾವ ತರ ವಿಷಯವೂ ಇಲ್ಲ ಕಲಾವಿದರಿಗೆ. ನಮ್ಮ ಹೊಣೆಗಾರಿಕೆ ಅಂದ್ರೆ ನಮ್ಮ ಜವಾಬ್ದಾರಿ ಕಾಪಾಡ್ಕೊಂಡು ಬರ್ಬೇಕು. ನಮ್ಮ ನಿಷ್ಠೆ. ನಿಷ್ಠೆಯಿಂದ ನಾವು ಅಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಯಾವ ತಾಪತ್ರೆಯೂ ಇಲ್ಲ. ಮತ್ತೆ ಬೇರೆ ಮೇಳ ಅಂತ ಆದ್ರೆ ನಾಳೆ ಆಟ ಇಲ್ಲ ಮಾಬಲ, ಏನ್ ಮಾಡುದು? ಇಂಥ ಊರಿಗೆ ಹೋಗಿ ಇಂಥವ್ರು ನೋಡ್ಕೊಂಡು ಬರ್ತೀವಿ, ಈ ಇದೆಲ್ಲ ಉಂಟು. ನಮ್ಮ ಮಂದರ್ತಿ ಮೇಳದಲ್ಲ ಆ ಭೀತಿ ಇಲ್ಲಲ್ಲ. ಇಲ್ಲ. ಆಟ ತುಂಬಾ ಉಂಟಲ್ಲ. ಹೌದು. ನಾನು ಹೋಗುವ ಸಮಯಕ್ಕೆ ಆಟ ತುಂಬಾ ಇದ್ದಿತ್ತು. ಆದ್ರೂ ಆಟ ಹುಡುಕ್ಬೇಕಿತ್ತು. ಆಟ ನಿಶ್ಚಯ ಮಾಡ್ಲಿಕ್ಕೆ 1 ಜನ ಬೇಕಿತ್ತು ಅಲ್ಲಿ. ಈಗ ಹಾಗಲ್ಲ, ಫಿಕ್ಸ್ ಇರ್ತದೆ. ಹೌದು. ಹಾಗಾಗಿ ಮಂದರ್ತಿ ಮೇಳದಲ್ಲಿ ಏನು ಹೇಳಲಿಕ್ಕಿಲ್ಲ. ತುಂಬಾ ಸಂತೋಷ ಆಗ್ತದೆ. ನಾನು 34 ತಿರುಗಾಟ ಅಲ್ಲಿ ಮಾಡಿದೆ. ನಾನು 34 ತಿಂಗಳು ತಿರುಗಾಟ ಮಾಡಿದೆ ಒಂಟಿಗ ಅಲ್ಲಿ. ಹೌದು, 6 ತಿಂಗಳು ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಾಗುದಿಲ್ಲ. 34 ವರ್ಷ ಮಂದರ್ತಿ ಮಾಡಿದ್ರಿ? ಹೌದು, ಟೋಟಲ್ 34 ವರ್ಷ. ಆಗ ಹೋಗಿ ಬಂದು. ಹೌದು, 10 ವರ್ಷ ಇಲ್ಲಿ ಮಾನ್ಕಟ್ಟೆಯಲ್ಲಿ, 7 ವರ್ಷ ಕಮಲಶಿಲೆಯಲ್ಲಿ. ಹೌದು. ಮಂದರ್ತಿಯಲ್ಲಿ ನಾನು ಬೇಕಾದ ಕಲಾವಿದರೆಲ್ಲ ಸಿಕ್ಕಿದ್ರು. ಯಾರೆಲ್ಲ ಸಿಕ್ಕಿದ್ರು ನನಗೆ? ನಾನು ಹೋಗುವಾಗ ಮಂದರ್ತಿ ಮಾಡೋ ಪ್ರಥಮ ಹೋಗುವಾಗ ಸಕ್ಕಟ್ ಅವರೇ ಬಂದಿದ್ರು ಅಲ್ಲಿ. ಸಕ್ಕಟ್ ಅವರು, ಕೋಡಿಶಂಕರ ಗಾಣಿಗರು, ದಯಾನಂದ ಬಳಗಾರರು, ಸರ್ವ ಗಾಣಿಗ, ಇವರೆಲ್ಲ ಸಿಕ್ಕಿದ್ರು. ಕೆಲವು ಪ್ರಸಂಗ ಅನುಭವ ಎಲ್ಲ ಆಯ್ತು. ಅಲ್ಲಿ ನೀವು ಯಾವ ತರದ ಜಾಸ್ತಿ ಪಾತ್ರ ಹಾಸ್ಯದಲ್ಲಿ? ಜಾಸ್ತಿ ಅಂದ್ರೆ ಅವರು ಸೆಟ್ ಮಾಡ್ಕೊಂಡ್ರು ನಿಮ್ಮನ್ನ ಅಲ್ಲಿ ಕಲಾವಿದರು. ಈಗ ಸಕ್ಕಟ್ ಅವ್ರ ಜೊತೆ ಬರುವ ಹಾಸ್ಯಗಳನ್ನೆಲ್ಲ ಅವ್ರು ಸರಿ ಮಾಡ್ಕೊಂಡ್ರು. ಅವ್ರ ಬಣ್ಣ ಅವ್ರದ್ ಘಟದ ಗಜಾನ ಮುದ್ದೂಟ, ಅವ್ರದ್ ಕಾಲಜಂಗ, ನಮ್ದೊಂದು ಪುರೋಹಿತ, ಇದನ್ನೆಲ್ಲ ಸರಿ ಮಾಡ್ಕೊಂಡ್ರು. ಆಮೇಲೆ 2 ವರ್ಷ ಆದ್ಮೇಲೆ ನಮ್ಗೆ ಎಮ್ಮೆ ನಾಯಕ ಸಿಕ್ಕಿದ್ರು, ಮೊಳಲಿ ಹಿರಿಯ ನಾಯಕ ಸಿಕ್ಕಿದ್ರು. ಅವರೆಲ್ಲ ನಮ್ಮನ್ನ ಎಲ್ಲಾ ಪ್ರಸಂಗದಲ್ಲೂ ತರಬೇಕು ತಿದ್ದಿದ್ರು. ಮಂದರ್ತಿ ಮೇಳ ತುಂಬಾ ಕಲಿಸಿತ್ತು ನಮ್ಗೆ. ಹೌದು. ಈ ಕನಕಾಂಗಿ ಕಲ್ಯಾಣದ ಪ್ರಸಂಗ ಅನ್ನೋದು ಘಟೋದ್ಗದ ದೂತನವರೆಗೆ ನಮ್ಮ ಸಕ್ಕಟ್ ಅವರ ಡೈರೆಕ್ಷನ್ ನಮ್ಗೆ. ಆಮೇಲೆ ಬಲರಾಮನ್ ದೂತ ಬಂದ್ಬಿಟ್ಟಲ್ಲ, ಅದು ನಮ್ಮ ಹಿರಿಯಣ್ಣನೇ ತಿದ್ದಿದ್ ನಮ್ಮ. ಅಂದ್ರೆ ಅವರು ಕೆಲವು ದಿನ ಬಲರಾಮನ್ ಮಾಡ್ತಾ ಇದ್ರು, ಕೆಲವು ದಿನ ಕೃಷ್ಣ ಮಾಡ್ತಾ ಇದ್ರು. ಅಲ್ಲಿ ಹಾಸ್ಯ ಬೇಕಾಗುದು ಅವ್ರು ತಯಾರು ಮಾಡಿದ್ರು. ಆಮೇಲೆ ಈ ನಳದ ಮೆಂತ್ಯ ಪ್ರಸಂಗವೂ ಹಾಗೆ ನಮ್ಮನ್ನು ತಿದ್ದಿದ್ದವ್ರು ಅವರೇ, ಹಿರಿಯ ನಾಯಕರೇ. ಹೌದು. ಆಮೇಲೆ ಎಮ್ಮೆ ನಾಯಕರು. ಮಂದರ್ತಿ ಮೇಳದಲ್ಲಿಯೂ ಖುಷಿ ಕೊಟ್ಟಿದೆ, ಮಾನುಕಟ್ಟೆ ಮೇಳದಲ್ಲೂ ಹಾಗೆ ತುಂಬಾ ಖುಷಿ ಕೊಟ್ಟಿದೆ. ಕೆಲವು ವೇಷಗಳು ಇವತ್ತಿಗೂ ಅವ್ರನ್ನವ್ರು ನಮ್ಮದ್ ನೆನಪು ಮಾಡ್ತಾರೆ ಮಾನುಕಟ್ಟೆಯಲ್ಲಿ. ಹೌದೌದು, ಈ ತರ ಒಂದು ಪಾತ್ರ. ಹೌದೌದು. ಮತ್ತೆ ಇಂಥ ಪಾತ್ರ ಮಾಬಲ ಕಲೆಕ್ಟ್ ಮಾಡ್ತಾ ಇದ್ದ. ಯಾವ ರೀತಿ ಸರ್? ಒಂದು ಯಾವ ತರದ ಪಾತ್ರಗಳು?
ಧನ್ಯವಾದ.